ನಮ್ಮ ಜೊತೆಗೆ ಮಾಜಿ ಸಂಸದರಾಗಿರುವಂತಹ ಎಲ್ ಹನುಮಂತಯ್ಯ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಪಂಚರಾಜ್ಯಗಳ ರಿಸಲ್ಟ್ನ ಗಮನಿಸ್ತಾ ಇದ್ವಿ, ಬಟ್ ಅದಕ್ಕೂ ಮುಂಚೆ ರಾಜ್ಯದ 2 ಬೈ ಎಲೆಕ್ಷನ್ ಕ್ಷೇತ್ರಗಳು, ಅಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್. ದಾವಣಗೆರೆ ದಕ್ಷಿಣದಲ್ಲಿ ಆಗ್ತಾ ಇರುವಂತಹ ಈ ಕ್ಲೋಸ್ ಫೈಟ್, SDPI ಅಭ್ಯರ್ಥಿ 5,000ಕ್ಕೂ ಹೆಚ್ಚು ಮತಗಳನ್ನು ಪಡೆದಿರೋದು, ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಬಯಸ್ತೀರಿ ಸರ್? ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದ್ರ ಬಗ್ಗೆ ಅಷ್ಟು ಅನುಮಾನ ಏನಿಲ್ಲ. ಯಾಕೆಂದರೆ ಮತಗಳ ಅಂತರ 10,000 ಇರೋದರಿಂದ ಅಲ್ಲಿ ಮೊದಲಿನಿಂದಲೂ ಗೆಲುವು ಸುಲಭ ಅನ್ನುವ ಮಾತಿತ್ತು. ಮೇಟಿಯವರ ಪ್ರಭಾವ ಮತ್ತು ಅಲ್ಲಿ ಕೆಲಸ ಮಾಡಿದ ಮಂತ್ರಿಗಳು ಯಾರ್ಯಾರು ಅದರ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದರು, ಅವರು ಬಹಳ ಶಕ್ತಿಯನ್ನು ಹಾಕಿ ಕೆಲಸ ಮಾಡಿದರು. ಆಗಾಗಲೇ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದು ಸುಲಭವಾಗಿದೆ ಅನ್ನೋ ಮಾತನ್ನು ಕೇಳ್ತಾ ಇದ್ವಿ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವ ವಿದ್ಯಮಾನಗಳು ಹಿನ್ನಡೆಗೆ ಕಾರಣ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು, ಮುಸಲ್ಮಾನರು ಟಿಕೆಟ್ ಕೊಡುವಾಗಲೇ ನಮ್ಮ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು, ನಾವು ಭಾಳ ವರ್ಷಗಳಿಂದ ಕಾಯ್ತಿದ್ದೇವೆ, 70,000 ಮತಗಳಿದ್ದೇವೆ ಅನ್ನುವ ಭಾವನೆಯನ್ನು ಏನು ಉಂಟು ಮಾಡಿದ್ರು, ಅದು ಮೊದಲ ಹಿನ್ನಡೆ ಕಾಂಗ್ರೆಸ್ ಪಕ್ಷಕ್ಕೆ. ಅಪಸ್ವರ ಪ್ರಾರಂಭ ಆಯಿತು. ಆಮೇಲೆ ಶಾಮನೂರವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟ ಮೇಲೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಆಗಲಿಲ್ಲ. ಉದಾಹರಣೆಗೆ ಜಮೀರ್ ಅಹಮದ್ ಅವರನ್ನು ಕರೆಸಬೇಕು ಅನ್ನುವುದೇ ಒಂದು ದೊಡ್ಡ ವಿವಾದ ಆಯಿತು. ಅದು ವಿವಾದ ಆಗಬಾರ್ದಾಗಿತ್ತು. ಮತ್ತು ಮುಸ್ಲಿಂ ಮತದಾರರನ್ನು, ಕಾಂಗ್ರೆಸ್ನಲ್ಲೇ ಕೆಲಸ ಮಾಡ್ತಿದ್ದಂಥ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಂಥ ಮುಸ್ಲಿಂ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಲಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿದ್ದಂಥ ಒಬ್ಬ MLCಯನ್ನು ಕೊನೆಯ ದಿನದವರೆಗೆ ಕ್ಯಾಂಪೇನಿಗೆ ಬನ್ನಿ ಅಂತ ಕರೆಯೋರೇ ಯಾರೂ ಇರಲಿಲ್ಲ, ಜಬ್ಬಾರ್ ಅವರನ್ನು. ಆಮೇಲೆ ನಜೀರ್ ಅಹಮದ್, ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿದ್ದ ನಜೀರ್ ಅಹಮದ್ ಅವರನ್ನು ಒಟ್ಟಾಗಿ ಎಲ್ಲ ನಾಯಕರು ಬಂದು ಕ್ಯಾಂಪೇನ್ ಮಾಡಬೇಕು ಅನ್ನುವ ಭಾವನೆಯನ್ನು ಅವರಲ್ಲಿ ಉಂಟು ಮಾಡದೇ ಇರೋದು ಒಂದು ಕಾರಣ ಅಂತ ನನಗೆ ಅನ್ನಿಸ್ತದೆ. ಈ 2 ಕಾರಣಗಳಿಂದ. ಆಮೇಲೆ 3ನೇ ಕಾರಣ, ಆ ಹೊತ್ತಿಗೆ ಇನ್ನೂ ಒಳ ಮೀಸಲಾತಿ ಜಾರಿ ಆಗಿರಲಿಲ್ಲ. ಒಳ ಮೀಸಲಾತಿ ಜಾರಿಗೆ 27ನೇ ತಾರೀಕು ನಿಗದಿ ಮಾಡಲಾಗಿತ್ತು ಹಿಂದೆ. ಆ 27ನೇ ತಾರೀಕಿನಷ್ಟೊತ್ತಿಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಯಿತು, ಅದರಿಂದ ಮುಂದಕ್ಕೆ ಹಾಕಲಾಯಿತು. ಅದು ಕೂಡ ನಮ್ಮ ಜನರ ಅಪನಂಬಿಕೆಗೆ ಕಾರಣ ಆಯಿತು. ಯಾರು ಅದರ ಫಲಾನುಭವಿಗಳು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಸುಮಾರು 30,000 ರಿಂದ 40,000 ಮತಗಳಿವೆ, ಅವರಿಗೆ ಅನುಮಾನ ಆರಂಭ ಆಯಿತು. ಇವರು ನನಗೆ ಮಾಡೋದಿಲ್ಲ ಅನ್ನುವ ವಿಶ್ವಾಸದಲ್ಲಿ ಅವರು 2 ಆಲೋಚನೆಯನ್ನು ಇಟ್ಕೊಂಡಿದ್ರು, ಕಾಂಗ್ರೆಸ್ಸಿಗೆ ಬೆಂಬಲಿಸಬೇಕೇ ಬೇಡವೇ ಅನ್ನೋದು. ಅದು ಕೂಡ ಒಂದು ಕಾರಣ ಕಾಂಗ್ರೆಸ್ಸಿನ ಹಿನ್ನಡೆಗೆ ಅಂತ ನನಗನ್ನಿಸ್ತದೆ. ಈ 3 ಮುಖ್ಯ ಅಂಶಗಳು ಶಾಮನೂರವರ ಕುಟುಂಬದ, ಶಾಮನೂರವರಿದ್ದಾಗ ಈ ಪ್ರಶ್ನೆ ಉದ್ಭವಿಸಿರಲಿಲ್ಲ. ಶಾಮನೂರವ್ರ ಮೊಮ್ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಬಂದಾಗ ಅಲ್ಲಿ ಭಾಳ ಜನ ಯೋಚನೆ ಮಾಡಿದ್ದೇನು, ಒಂದೇ ಕುಟುಂಬಕ್ಕೆ ಎಷ್ಟು ಟಿಕೆಟ್ ಕೊಡ್ತೀರಿ, ಸಂಸದರಿದ್ದಾರೆ, ಮಂತ್ರಿ ಇದ್ದಾರೆ, ಶಾಸಕರಿದ್ದಾರೆ, ಇನ್ನೂ ಒಬ್ಬ ಶಾಸಕರನ್ನು ಯಾಕೆ ಮಾಡಬೇಕು ಅನ್ನೋ ಅಭಿಪ್ರಾಯ ಸಾಮಾನ್ಯರಲ್ಲಿ. ಆ ರೀತಿ ಅಭಿಪ್ರಾಯವನ್ನು ನೀವು ಮುನ್ನೆಲೆಗೆ ತಂದರೆ ತಕ್ಷಣ ಜನರಿಗೆ ಇದು ಸರಿ ಅನಿಸುತ್ತೆ, ಇದೇನು ತಪ್ಪು ಅಂತ ಅನಿಸೋದಿಲ್ಲ. ಇವ್ರು ಕೇಳ್ತಿರೋದು ಸರಿಯಾಗಿದೆಯಲ್ಲ, ಯಾಕೆ ಹೇಗೆ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯವರು ಅಂತ. ಆದರೆ ಒಂದು ಹಂತದಲ್ಲಿ ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ ಆದಮೇಲೆ, ಅವರು ನಿಧನರಾದ ಕಾರಣದಿಂದ ಟಿಕೆಟ್ ಕೊಡಬೇಕಾದ ಸ್ಥಿತಿ ಬಂದಾಗ ಮೇಟಿಯವರಿಗೆ, ಶಾಮನೂರವ್ರಿಗೆ, ಅವ್ರ ಕುಟುಂಬಕ್ಕೆ ಕೊಟ್ಟರು, ಆಲ್ ರೈಟ್. ಆಮೇಲೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಮಾಡುವ ಆ ಮನಸ್ಥಿತಿ ಎಲ್ಲೋ ಒಂದು ಕಡೆ ಕಡಿಮೆ ಇತ್ತು ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ಅವ್ರ ಕುಟುಂಬದವರು ಎಲ್ಲರನ್ನ, ಉದಾಹರಣೆಗೆ ಮಲ್ಲಿಕಾರ್ಜುನ್ ಅವರನ್ನೇ ನಾನು ಈ ಮಾತನ್ನು ಹೇಳಬೇಕು, ಎಲ್ಲರನ್ನೂ ಕರೆದು ವಿಶ್ವಾಸದಿಂದ ಚುನಾವಣೆಗೆ ಹೋಗಿದ್ರೆ ಬಹುಶಃ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ನನಗೆ ಅನಿಸ್ತದೆ. ಆಮೇಲೆ ನೇರವಾಗಿ ಮಾತನಾಡಿದ್ದು ಜನರಿಗೆ ತಕ್ಷಣ ಹಿಡಿಸುತ್ತೆ. ಏನು, ಯಾರು ಜಮೀರ್ ಅವ್ರನ್ನ ಬರಬೇಕು ಅಂತ ಹೇಳಿದವರು ಅಗತ್ಯ ಇಲ್ಲ, ಏಕವಚನದಲ್ಲಿ ಮಾತಾಡಿದ್ದೊಂದು, ಆದರೆ ಅವ್ರ ಅಗತ್ಯವೇ ಇಲ್ಲ ನಮಗೆ ಅನ್ನೋ ರೀತಿಯ ಮಾತುಗಳು ಬಂತಲ್ಲ, ಅದು ಸಹಜವಾಗಿ ಸಾಮಾನ್ಯ ಜನರ ಮೇಲೆ ಒಂದು ಪರಿಣಾಮ ಬೀರುತ್ತೆ. ನಾಯಕರು ತಮ್ಮ ಅಸ್ತಿತ್ವಕ್ಕಾಗಿ ಕಾಂಗ್ರೆಸ್ ಪಕ್ಷವೇ ನಮ್ಮ ಪಕ್ಷ ಅಂತ ಹೋರಾಟ ಮಾಡಿದವರು ಇದ್ದಾರೆ. ಆದರೆ ಸಾಮಾನ್ಯ ಜನರು ಯಾರು ಮತದಾರರಿದ್ದಾರೆ ಅವರಿಗೆ, ನಮಗೆ ಒಂದು ಸ್ವಾಭಿಮಾನದ ಪ್ರಶ್ನೆ ಬಂದಾಗ ಅವರು ಯಾರ ಪರವಾಗಿ ನಿಲ್ತಾರೆ ಅನ್ನೋದು ಬಹಳ ಮುಖ್ಯ. ನಿಮಗೆ ವೋಟ್ ಹಾಕೋದು ಬೇರೆ, ಅಥವಾ ನೀವು ಪಕ್ಷದವರೇ ಇರ್ಬೋದು, ಆದರೆ ಪಕ್ಷದ ಒಳಗಿರುವವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅವರು ಆಲೋಚನೆ ಮಾಡೋ ಕ್ರಮ ಬೇರೆ ಇರ್ತದೆ. ಅದನ್ನು ಚುನಾವಣೆಯ ಸಂದರ್ಭದಲ್ಲಿ ತುಂಬ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಮಾತಾಡಬೇಕು. ಅದು ಒಂದು ತಪ್ಪು. ಅವರ ಕಾಂಗ್ರೆಸ್ಸು ಇಷ್ಟೊತ್ತಿಗೆ ಕಾಂಗ್ರೆಸ್ ಅಲ್ಲೂ ಕೂಡ 10-20 ಸಾವಿರ ಮುನ್ನಡೆಯಲ್ಲಿ ಇರಬೇಕಾಗಿತ್ತು. ಶಾಮನೂರವ್ರು ಇದ್ದಾಗ ಅವರು ಇಷ್ಟು ಸೀರಿಯಸ್ ಆಗಿ ಎಲೆಕ್ಷನ್ ಏನು ಮಾಡ್ತಿರ್ಲಿಲ್ಲ. ಶಾಮನೂರು ಎಲೆಕ್ಷನ್ ನಾಮಿನೇಷನ್ ಹಾಕೋದಷ್ಟೇ ಕೆಲಸ, ಉಳಿದದ್ದನ್ನು ಜನರೇ ಮಾಡೋರು.
ಆದರೆ ಇವಾಗ ಕ್ಯಾಂಡಿಡೇಟು ಮತ್ತು ಅವ್ರ ಮನೆಯವರು, ಅವರ ಸಂಸದರು, ಪ್ರಭಾ ಮಲ್ಲಿಕಾರ್ಜುನ್ ಎಲ್ಲರೂ ಹಗಲು ರಾತ್ರಿ ಹೋರಾಟ ಮಾಡಿದ್ದನ್ನು ನಾನು ಖುದ್ದು ಬಲ್ಲೆ. ಈಗ ಒಂದು ವೇಳೆ ಸರ್ ರಿಸಲ್ಟ್ ಏನಾದರೂ ನಿಮ್ಮ ನಿರೀಕ್ಷೆಗೆ ತಕ್ಕಾಗ ಆಗಲಿಲ್ಲ, ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲೋದಕ್ಕಾಗಲಿಲ್ಲ ಅಂತಂದ್ರೆ ಏನಾಗಬಹುದು ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಹೇಳಿ? ಇಲ್ಲ, ಏನಿಲ್ಲ, ಅದು ಕಾಂಗ್ರೆಸ್ ಅವಾಗ ಒಂದು ಇಂಟ್ರೋಸ್ಪೆಕ್ಷನ್ ಶುರು ಮಾಡಬೇಕು. ಯಾರ್ಯಾರ ಕಾರಣ, ಅಂದ್ರೆ ಕ್ರಮ ಆಗತ್ತೆ, ಇನ್ನು ತಲೆದಂಡಗಳಾಗತ್ತೆ ಅಂತ ಹೇಳ್ತೀವಿ. ಆಗ್ಬಹುದು ಅಥವಾ ನಾವು ಇಂಥ ತಪ್ಪುಗಳನ್ನು ಮಾಡಿದ್ದೇವೆ ಅನ್ನೋದ್ರ ಕಡೆಗೂ ಚಿಂತೆ ಮಾಡಬಹುದು. ಈ ರೀತಿ ತಪ್ಪುಗಳನ್ನು ಮುಂದಿನ ಚುನಾವಣೆಗಳಲ್ಲಿ ಮಾಡಬಾರದು ಅನ್ನೋ ಪಾಠ ಕೂಡ ಕಲಿಬೇಕು ಕಾಂಗ್ರೆಸ್ಸು. ನಮಗೆ ಎಲ್ಲ ಇದೆ, ನಾವೇನು ಯಾರಿಗೂ ಕೇರ್ ಮಾಡಬೇಕಾಗಿಲ್ಲ, ನೀವು ಪರವಾಗಿಲ್ಲ ಯಾರು ಬರದೇ ಇದ್ರು ನಾವು ಗೆಲ್ತೀವಿ ಚುನಾವಣೆಯಲ್ಲಿ ಎನ್ನುವ ಏನು ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಒಳ್ಳೇದಲ್ಲ. ಚುನಾವಣೆಯಲ್ಲಿ ಮಾತ್ರ ಒಳ್ಳೇದಲ್ಲ ಅದು. ಯಾಕೆಂದರೆ ಸಾಮಾನ್ಯ ಜನ ಮತ ಹಾಕೋರು ಇರ್ತಾರಲ್ಲ, ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಇವ್ರಿಗೆ ಬಂದಿದೆ ಅಂತ ಗೊತ್ತಾದರೆ ಕ್ಯಾಂಡಿಡೇಟ್ಗೆ ಮತ್ತು ಅವರ ಕಡೆಯವ್ರಿಗೆ, ಅವರು ಯೋಚನೆ ಮಾಡ್ತಾರೆ ಇವ್ರಿಗೆ ಹಾಕ್ಬೇಕಾ ಬೇಡವಾ ಅಂತ. ಇದು ಆಗಿರೋ ಕೆಲಸ ಅಲ್ಲಿ. ಈ ಕಾರಣ ನಾನು ಅಲ್ಲಿ 2 ದಿನ 3 ದಿನ ಇದ್ದೆ ದಾವಣಗೆರೆಯಲ್ಲಿ. ನಾನು ನೋಡ್ತಾ ಇದ್ದೆ ಎಲ್ಲ ಕಡೆ ಅತ್ಯುತ್ಸಾಹದಲ್ಲಿ ಚುನಾವಣೆ ಮಾಡಿದ್ರು, ಅದರಲ್ಲೇನು ಅನುಮಾನ ಇಲ್ಲ. ನಮ್ಮ AICC ಇಂದ ಕೂಡ ಅಲ್ಲಿ ಬಂದು ಠಿಕಾಣೆ ಹೂಡಿ ಅವರು ಅಲ್ಪಸಂಖ್ಯಾತರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಕೂಡ ಅಲ್ಲ. ಮೊದಲಿಗೆ ಅವರು ಟಿಕೆಟ್ ಕೊಡಿ ಅಂತ ಕೇಳಿದ್ದು ಓಕೆ, ಕೊಡಕ್ಕಾಗಲಿಲ್ಲ, ದಟ್ ಈಸ್ ಆಲ್ಸೋ ಓಕೆ. ಕಾರಣ ಏನು ಅಂದರೆ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟ ಮೇಲೆ, ಅವ್ರ ಕುಟುಂಬಕ್ಕೆ ಕೊಟ್ಟ ಮೇಲೆ ಇಲ್ಲೂ ಇವ್ರ ಕುಟುಂಬಕ್ಕೆ ಕೊಡುವಂಥ ಅನಿವಾರ್ಯತೆ ಉಂಟಾಯಿತು ಪಾರ್ಟಿಗೆ. ಯಾಕೆ ಅಲ್ಲಿ ಕುಟುಂಬಕ್ಕೆ ಕೊಟ್ಟು ಇಲ್ಲಿ ಕುಟುಂಬಕ್ಕೆ ಕೊಡದೇ ಇದ್ರೆ ಅದೊಂದು ರೀತಿ ತಾರತಮ್ಯ ಆಗುತ್ತೆ. ಆ ತಾರತಮ್ಯ ನಿವಾರಣೆಗೋಸ್ಕರ ನಮ್ಮ ಹೈಕಮಾಂಡು ಎರಡೂ ಕುಟುಂಬಕ್ಕೆ ಟಿಕೆಟ್ ಕೊಡೋದು ಅಂತೇಳಿ, ಯಾರೇ ತೀರ್ಕೊಂಡ್ರೆ ಅವ್ರ ಕುಟುಂಬಕ್ಕೆ ಕೊಡೋದು ಒಂದು ವಾಡಿಕೆ ನಮ್ಮಲ್ಲಿ ಮೊದಲಿಂದ ಇದೆ, ಇವತ್ತಿಂದೇನಲ್ಲ. ಹಾಗೆ ಮಾಡಿದಾಗ ನೀವು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಚುನಾವಣೆ ಮಾಡಬೇಕು. ಅವ್ರು ಬರದೇ ಇದ್ರು ನಡೆಯುತ್ತೆ, ಇವ್ರು ಬರದೇ ಇದ್ರು ನಡೆಯುತ್ತೆ, ದಟ್ ಇಸ್ ನಾಟ್ ದಿ ಆಟಿಟ್ಯೂಡ್. ಆ ಆಟಿಟ್ಯೂಡ್ ನಮಗೆ ಹೊಡೆತ ಕೊಟ್ಟಿದೆ ಅಂತ ನನಗೆ ಅನಿಸ್ತಾ ಇದೆ. ರೈಟ್. ತಮಿಳುನಾಡಿನ ಒಂದು ಅಪ್ಡೇಟ್ ಗಮನಿಸ್ತಾ ಇದ್ದೀವಿ. ತಮಿಳುನಾಡಿನ ವಿಜಯ್ ಅವರ ಕಾರು ಚಾಲಕನ ಪುತ್ರ ರಾಜೇಂದ್ರ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು, ಅವರು ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ವಿಜಯ್ ಕಾರು ಚಾಲಕ ರಾಜೇಂದ್ರನ್ ಅವರ ಪುತ್ರನಿಗೆ ಟಿಕೆಟ್ ನೀಡಲಾಗಿತ್ತು. ಶಬರಿನಾಥ್ ಅಂತ ಹೇಳಿ ಅವರ ಹೆಸರು. ವಿರುಗಂಬಾಕಂ ಕ್ಷೇತ್ರದಲ್ಲಿ ಅವರು DMK ಅಭ್ಯರ್ಥಿಯನ್ನ ಹಿಂದಕ್ಕೆ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆಗ್ರಾಸ ಆಗಿತ್ತು ಅಥವಾ ಮೆಚ್ಚುಗೆಗೆ ಪಾತ್ರವಾಗಿತ್ತು. ನಟ ವಿಜಯ್ ಅವರ ಪರವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗೋದಕ್ಕೆ ವಿಜಯ್ ಅವರ ಈ ನಡೆ ಕಾರಣ ಆಗಿತ್ತು. ಯಾಕಂದ್ರೆ ತಮ್ಮ ಕಾರು ಚಾಲಕ ರಾಜೇಂದ್ರನ್ ಅವರ ಪುತ್ರನಿಗೆ ಅವರು ಟಿಕೆಟ್ ಅನ್ನ ಕೊಟ್ಟಿದ್ರು, ಅವರ ಪರವಾಗಿ ಪ್ರಚಾರವನ್ನ ಮಾಡಿದ್ರು. ಈಗ ವಿರುಗಂಬಾಕಂ ವಿಧಾನಸಭಾ ಕ್ಷೇತ್ರದಿಂದ ಶಬರಿನಾಥ್, ನಟ ವಿಜಯ್ ಅವರ ಕಾರು ಚಾಲಕ ರಾಜೇಂದ್ರನ್ ಪುತ್ರ ಶಬರಿನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ತಮಿಳುನಾಡಿನ ಸದ್ಯದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೀರಿ. DMK ಪಕ್ಷ ಒಂದಿಷ್ಟು ಸೀಟ್ಗಳಲ್ಲಿ ಮುನ್ನಡೆಯನ್ನ ಇನ್ಕ್ರೀಸ್ ಮಾಡಿಕೊಂಡಿದೆ. 50ಕ್ಕೆ ಸ್ಟ್ರಕ್ ಆಗಿತ್ತು, ಈಗ 60 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮತ್ತೊಂದು ಕಡೆ ADMK 80ರ ತನಕ ಹೋಗಿತ್ತು, 72 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. TVKಯ ಸೀಟ್ಗಳ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ. ಅಂದ್ರೆ 100ರಿಂದ 106ರ ಒಳಗೆ ಆಗಾಗ್ಗೆ ಚೇಂಜ್ ಆಗ್ತಾ ಇದೆ. ಈಗ 102ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ TVK ಪಕ್ಷದ ಸದಸ್ಯರು. ಅಲ್ಲಿ ಸರ್ಕಾರವನ್ನ ರಚನೆ ಮಾಡೋಕೆ 118 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬೇಕು. ಅಷ್ಟು ಸೀಟ್ ಇಲ್ಲ ವಿಜಯ್ ಅವರ ಬಳಿ, ಸುಮಾರು 16 ಸೀಟ್ಗಳಷ್ಟು ಕಡಿಮೆ ಇದೆ. ಇನ್ನೂ ಕೂಡ ಒಂದಿಷ್ಟು ಸೀಟ್ಗಳಲ್ಲಿ ಬದಲಾವಣೆ ಆಗಬಹುದು, ಬಟ್ ಮ್ಯಾಜಿಕ್ ನಂಬರ್ನ ರೀಚ್ ಆಗ್ತಾರಾ ವಿಜಯ್ ಅನ್ನುವಂಥ ಕುತೂಹಲ ಇದೆ. DMK 42, 43, 48 ತನಕ ಅದರ ಸಂಖ್ಯೆ ಇಳಿಕೆಯಾಗಿತ್ತು. ಈಗ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್, 60 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮತ್ತೊಂದು ಕಡೆ ADMK 72 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.